ನಮಸ್ತೆ ಎಲ್ಲರಿಗೂ, ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ರಿಸ್ಪಿಯಾದ ಮಿನಿ ಸಮೋಸ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಒಳ್ಳೆ ರೆಸಿಪಿ, ಹಾಗೂ ಇದು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೂ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೇನೆ. ಇದರಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಜೊತೆಗೆ ಓಮ್ ಕಾಳು. ಇದನ್ನು ಈ ರೀತಿ ಕೈ ಮೇಲೆ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದ್ರ ಜೊತೆ ಇವಾಗ ನೀರನ್ನು ಹಾಕಿ, ಸ್ವಲ್ಪ ನೀರನ್ನೇ ಹಾಕಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಇದನ್ನು ಸ್ವಲ್ಪ ಸ್ಮೂತಾಗಿ ನಾದ್ಕೊಳ್ಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾದಾಗಿದೆ. ಇದನ್ನು ಒಂದು 5 ನಿಮಿಷ ರೆಸ್ಟಿಗೆ ಇಡ್ತಾ ಇದ್ದೇನೆ. ಈಗ ಗ್ಯಾಸನ್ನು ಆನ್ ಮಾಡಿ ಇದ್ರ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಟಿದ್ದೇನೆ. ಇದರಲ್ಲಿ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೇನೆ. ಇದರಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, ಜೊತೆಗೆ 1/4 ಟೀ ಸ್ಪೂನ್ ಆಗುವಷ್ಟು ಬಡಿಸೊಪ್ಪನ್ನ ಹಾಕ್ಕೊಂಡು, ಒಂದು 2 ಚಿಟಿಕೆ ಆಗುವಷ್ಟು ಇಂಗನ್ನು ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಬೇಕು. ಅದು ಚಟಪಟ ಅನ್ನೋ ತನಕ ಇಟ್ಟು, ಇವಾಗ ನಾನು 1 ಹಸಿಮೆಣಸಿನ್ಕಾಯಿ ಜೊತೆಗೆ 1 ಇಂಚು ಶುಂಠಿನ ಈ ರೀತಿ ಜಜ್ಜಿ ಇದರಲ್ಲಿ ಸೇರಿಸ್ಕೊಂಡಿದ್ದೇನೆ. ಇದರಲ್ಲಿ ನಾನು ಈಗ ಬೇಯಿಸಿಟ್ಟಿರೋ ಹಸಿ ಬಟಾಣಿನ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, ಜೊತೆಗೆ 1 ಟೀ ಸ್ಪೂನ್ ಗರಂ ಮಸಾಲಾನ ಕೂಡ ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದರಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ. ನಾನಿಲ್ಲಿ 3 ಆಲೂಗಡ್ಡೆನ ಈ ರೀತಿ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಇವಾಗ ಇದರಲ್ಲೇ ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡಾದ ನಂತರ ಸ್ವಲ್ಪ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಚಾಟ್ ಮಸಾಲಾನ ಕೂಡ ಇವಾಗ ಆ್ಯಡ್ ಮಾಡಿದ್ದೇನೆ. ಎಲ್ಲವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇವಾಗ ನಮ್ಮ ಫಿಲ್ಲಿಂಗ್ ಕೂಡ ಇವಾಗ ರೆಡಿಯಾಗಿದೆ. ಈಗ ಒಂದು ಚಪಾತಿ ಮಣೆ ಮೇಲೆ ನಾವು ಸ್ವಲ್ಪ ರೆಸ್ಟಿಗಿಟ್ಟಂತಹ ಹಿಟ್ಟು ಕೂಡ ಇವಾಗ ಸೆಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ. ಇದನ್ನು ಒಂದು ಸಲ ಈ ರೀತಿ ನಾದ್ಕೊಳ್ತಾ ಇದ್ದೇನೆ. ನಂತರ ಇದ್ರದ್ದು ಈ ರೀತಿ ಕಟ್ ಮಾಡಿಕೊಂಡು ಬಾಲ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ಹಿಟ್ಟಲ್ಲಿ ನಾನು 4 ಆಗುವಷ್ಟು ಮಾಡ್ಕೊಂಡಿದ್ದೇನೆ. ಇದನ್ನು ಇವಾಗ ನಾನು ಪೂರಿ ಶೇಪಲ್ಲಿ ಲಟ್ಸ್ಕೊಳ್ತಾ ಇದ್ದೇನೆ. 4 ಇದೇ ರೀತಿ ಲಟ್ಸ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ನಾನು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ನೀವು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು, ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪೇಸ್ಟ್ ರೀತಿ ಮಾಡಿಕೊಂಡು ಇವಾಗ ನಾವು ಪೂರಿ ಸೈಜ್ ಮಾಡಿಟ್ಟಿದ್ವಲ್ಲ ಅದ್ರ ಮೇಲೆ ಈ ರೀತಿ ನಾನು ಹಚ್ಕೊಳ್ತಾ ಇದ್ದೇನೆ. ನಂತರ ಇನ್ನೊಂದು ಪೂರಿನ ಇದೇ ರೀತಿ ಇಟ್ಟು ಅದ್ರ ಮೇಲೂ ಕೂಡ ಇದೇ ರೀತಿ ಅಪ್ಲೈ ಮಾಡಬೇಕು. ಸುತ್ತಲೂ ಈ ರೀತಿ ಹಚ್ಕೊಂಡು ಇವಾಗ ಅದ್ರ ಮೇಲೆ ಇನ್ನೊಂದು ಪೂರಿನ ಇಟ್ಕೊಳ್ತಾ ಇದ್ದೇನೆ. ಅದ್ರ ಮೇಲೂ ಕೂಡ ಇದೇ ರೀತಿ ಹಚ್ಕೊಳ್ಬೇಕು. ನಾನಿಲ್ಲಿ 4 ಮಾಡಿಟ್ಟಿರೋದ್ರಿಂದ ಈ ಪೇಸ್ಟ್ನ ಎಲ್ಲ ಇದ್ರ ಮೇಲೆ ನಾನು ಹಾಕ್ಕೊಂಡಿದ್ದೇನೆ. ಇವಾಗ ಹಚ್ಚಿ ಇದ್ರ ಮೇಲೆ ಇವಾಗ ಕೊನೆಯದು ಉಳಿದಿರೋ ಪೂರಿನ ಈ ರೀತಿ ಇಟ್ಕೊಳ್ಬೇಕು. ಇದಕ್ಕೆ ಇವಾಗ ಹಿಟ್ಟನ್ನು ಹಚ್ಚಿ ಈ ರೀತಿ ಚೆನ್ನಾಗಿ ಲಟ್ಸ್ಕೊಳ್ಬೇಕು. ನಾನಿಲ್ಲಿ 4 ಹಿಟ್ಟು ಮಾಡಿದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾಡ್ಬೋದು. 5, 6 ಈ ರೀತಿಯೂ ಮಾಡ್ಕೊಳ್ಬೋದು. ಇವಾಗ ನೋಡಿ ಈ ರೀತಿ ದೊಡ್ಡದಾಗಿ ಲಟ್ಸ್ಕೊಂಡಿದ್ದೇನೆ. ಇದನ್ನು ಇವಾಗ ಸ್ಕ್ವೇರ್ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಎಲ್ಲನೂ ಒಂದೇ ಈಕ್ವಲ್ ಆಗಿ ಬರಲಿ ಅಂತ ಅಷ್ಟೇ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇದ್ರದ್ದು ಎಡ್ಜಸ್ಸನ್ನು ಎಸಿಲಿಕ್ಕೆ ಹೋಗಬೇಡಿ. ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲಿ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಕ್ವಲ್ ಆಗಿ ಈ ರೀತಿ ನಾನು 4 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾನು 12 ಸಮೋಸ ಆಗೋ ರೀತಿ ಇದನ್ನು ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ನೀವು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಇಷ್ಟರಲ್ಲಿ 12 ಸಮೋಸ ಆಗುತ್ತೆ. ನೋಡಿ ಇವಾಗ ಎಲ್ಲವನ್ನು ಈಕ್ವಲ್ ಆಗಿ ಕಟ್ ಮಾಡಿ ಇವಾಗ ನಾವು ಮಾಡಿಟ್ಟಿರೋ ಫಿಲ್ಲಿಂಗ್ನ ಕೂಡ ಇದರಲ್ಲಿ ಈ ರೀತಿ ಫಿಲ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಫಿಲ್ಲಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ನಿಮಗೆ 1 ಸ್ಪೂನ್ ಬೇಕಾದ್ರೂ ಹಾಕ್ಕೊಳ್ಳಿ, ಅರ್ಧ ಸ್ಪೂನ್ ಎಷ್ಟು ಬೇಕಾದ್ರೂ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಈಗ ಒಂದು ಬೌಲನ್ನು ತಗೊಂಡು ಇದರಲ್ಲಿ 1 ಟೀ ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ನೀರನ್ನು ಹಾಕಿ ಒಂದು ಲಿಕ್ವಿಡ್ ಥರ ಮಾಡ್ಕೊಂಡಿದ್ದೇನೆ. ಈ ರೀತಿ ಪೇಸ್ಟನ್ನು ಮಾಡಿ ಅಪ್ಲೈ ಮಾಡೋದ್ರಿಂದ ಇದು ಒಡೆಯೋ ಚಾನ್ಸಸ್ ಇರಲ್ಲ. ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಇಲ್ದಿದ್ರೆ ನೀರು ಕೂಡ ಹಚ್ಕೊಳ್ಬೋದು.
ಈ ರೀತಿ ಮಾಡಿಕೊಂಡ್ರೆ ನಾನಿದನ್ನು ಸೇಫರ್ ಸೈಡಾಗಿ ಮಾಡ್ಕೊಂಡಿದ್ದೇನೆ ಅಷ್ಟೇ. ಈ ರೀತಿ ಮಾಡಿಕೊಂಡು ಇದನ್ನು ಈ ರೀತಿ ಸ್ಟಿಕ್ ಮಾಡಿದರೆ ಆಯಿತು. ಇದನ್ನು ಕೂಡ ಈಸಿಯಾಗಿ ಅಂಟಿಸ್ಬೋದು, ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಎಲ್ಲವನ್ನು ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ರೆಡಿಯಾದ ನಂತರ ಇವಾಗ ಎಣ್ಣೆನ ಬಿಸಿಗಿಟ್ಟಿದ್ದೇನೆ, ಇದರಲ್ಲಿ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ. ಇದು ಗ್ಯಾಸ್ ಫ್ಲೇಮನ್ನು ತುಂಬಾ ಮೀಡಿಯಮ್ ಅಥವಾ ಲೋ ಇಟ್ಟೇ ಮಾಡಬೇಕು, ಆವಾಗಲೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಬೇಗ ಮೆತ್ತಗಾಗಿ ಹೋಗುತ್ತೆ. ಈ ರೀತಿ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಾಡಿದರೆ ಇದು ತುಂಬ ಹೊತ್ತಿನ ತನಕ ತುಂಬ ಕ್ರಿಸ್ಪಿಯಾಗೇ ಇರುತ್ತೆ. ನೋಡಿ ಇವಾಗ ನಮ್ಮದು ಗರಿಗರಿಯಾದ ಚಿಕ್ಕ ಚಿಕ್ಕ ಸಮೋಸಗಳು ಕೂಡ ರೆಡಿಯಾಗಿದೆ. ಇದು ನೋಡಲಿಕ್ಕಷ್ಟೇ ಅಲ್ಲ, ಟೇಸ್ಟಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನು. ಹಾಗೂ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಇದು ಎಷ್ಟು ತಿಂದರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಹಾಗೂ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಒಂದು ಸಲ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ನಿಮಗೆ ಒಂದು ಒಡೆದು ಕೂಡ ತೋರಿಸ್ತಾ ಇದ್ದೇನೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದು. ಇದನ್ನು ನಾವು ಗ್ಯಾಸ್ ಫ್ಲೇಮನ್ನು ಲೋ ಇಟ್ಟೆ ಫ್ರೈ ಮಾಡೋದ್ರಿಂದ ಇದು ತುಂಬ ಹೊತ್ತಿನ ತನಕ ಇದೇ ರೀತಿ ಕ್ರಿಸ್ಪಿಯಾಗೇ ಇರುತ್ತೆ. ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.